ದೇಶದಾದ್ಯಂತ ಇರುವ ದೇಶದ ಎಲ್ಲ ಕಾರು, ಬೈಕು ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ. ದೇಶದಲ್ಲಿ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆಯಿಂದಾಗಿ ಹಾಗೂ ಅಪಘಾತಗಳ ಸಂಖ್ಯೆಯಿಂದಾಗಿ ಕೇಂದ್ರ ಸರ್ಕಾರವು ವಾಹನ ಸಂಚಾರದಲ್ಲಿ ದಿನದಿಂದ ದಿನಕ್ಕೆ ಹೊಸ ನಿಯಮಗಳು ಜಾರಿಗೆ ತರುತ್ತಿತ್ತು. ಸರಳ ಹಾಗೂ ಸುಗಮ ಸಂಚಾರಕ್ಕೆ ಟ್ರಾಫಿಕ್ ಪೊಲೀಸರು ಸಹ ಹರಸಾಹಸ ಪಡುತ್ತಿದ್ದಾರೆ. ಜೊತೆಗೆ ಕೇಂದ್ರ ರಸ್ತೆ ಸಾರಿಗೆ ಸಂಚಾರ ನಿಯಮಗಳು ಕೂಡ ಮೇಲಿಂದ ಮೇಲೆ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗುತ್ತಿದೆ. ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಸಚಿವಾಲಯವು ಇತ್ತೀಚೆಗೆ ಮೋಟಾರ್ ವಾಹನ ನಿಯಮಗಳಿಗೆ ತಿದ್ದುಪಡಿಯನ್ನು ತಂದಿದೆ. ಸಂಚಾರ ನಿಯಮಗಳನ್ನು ಪದೇ ಉಲ್ಲಂಘಿಸುವ ಚಾಲಕರನ್ನು ತಡೆಯುವ ಗುರಿ ಹೊಂದಿದೆ. ನೀವು ಒಂದು ವರ್ಷದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದರೆ ನಿಮ್ಮ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸಬಹುದು ಎಂದು ಇದು ಹೇಳುತ್ತದೆ. ಡಿಎಲ್ ಅಮಾನತು ಎಂದರೆ ನಿಮ್ಮನ್ನು 3 ತಿಂಗಳ ಕಾಲ ವಾಹನ ಚಲಾಯಿಸದಂತೆ ನಿರ್ಬಂಧಿಸಬಹುದು. ಪರವಾನಗಿಯನ್ನು ಅಮಾನತುಗೊಳಿಸುವ ನಿರ್ಧಾರವನ್ನು ಪ್ರಾದೇಶಿಕ ಸಾರಿಗೆ ಕಚೇರಿ ಅಥವಾ ಜಿಲ್ಲಾ ಸಾರಿಗೆ ಕಚೇರಿನಂತಹ ಪರವಾನಗಿ ಪ್ರಾಧಿಕಾರವು ತೆಗೆದುಕೊಳ್ಳುತ್ತದೆ. ಚಾಲನೆ ಕಲಿಯುವುದು ಈಗ ಇನ್ನಷ್ಟು ಮುಖ್ಯವಾಗಿದೆ. ಈ ಹಿಂದೆ ಚಾಲನಾ ಪರವಾನಗಿ ನಿಯಮಗಳು ಪರವಾನಗಿ ಪ್ರಾಧಿಕಾರದ ಅಮಾನತಿಗೆ ಕಾರಣವಾಗುವ 24 ವಿಷಯಗಳನ್ನು ಪಟ್ಟಿ ಮಾಡಿದ್ದವು. ಇವುಗಳಲ್ಲಿ ವಾಹನ ಕಳ್ಳತನ, ಪ್ರಯಾಣಿಕರ ಮೇಲೆ ಹಲ್ಲೆ, ಪ್ರಯಾಣಿಕರನ್ನ ಅಪಹರಿಸುವುದು, ವೇಗದ ಮಿತಿಯನ್ನ ಮೀರುವುದು, ಓವರ್ಲೋಡ್ ಮಾಡುವುದು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ವಾಹನವನ್ನು ಬಿಡುವುದು ಸೇರಿವೆ. ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಏಕೆಂದರೆ ಅವು ಸಾರ್ವಜನಿಕರಿಗೆ ತೊಂದರೆ ಅಥವಾ ಅಪಾಯವನ್ನುಂಟು ಮಾಡುತ್ತವೆ. ಈಗ ಹೊಸ ನಿಯಮಗಳ ಅಡಿಯಲ್ಲಿ ಹೆಲ್ಮೆಟ್ ಧರಿಸದಿರುವುದು, ಸೀಟ್ ಬೆಲ್ಟ್ ಧರಿಸದಿರುವುದು ಮತ್ತು ಕೆಂಪು ದೀಪವನ್ನು ದಾಟುವುದು ಮುಂತಾದ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವುದರಿಂದ ಸಂಚಾರ ಪರವಾನಗಿ ಅಮಾನತುಗೊಳಿಸುವಿಕೆಗೆ ಕಾರಣವಾಗಬಹುದು. ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ. ಕೇಂದ್ರ ಸರ್ಕಾರದ ಈ ಹೊಸ ನಿಯಮಕ್ಕೆ ರಸ್ತೆ ಸಂಚಾರ ಕಾನೂನು ತಜ್ಞರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 5 ಬಾರಿ ವಾಹನ ಚಲಾಯಿಸಿದ ನಂತರ ಚಾಲಕರ ಪರವಾನಗಿಯನ್ನು ಅಮಾನತುಗೊಳಿಸುವುದು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಎಂದು ದೆಹಲಿಯ ಮಾಜಿ ಉಪ ಸಾರಿಗೆ ಆಯುಕ್ತ ಅನಿಲ್ ಜಿಕಾರ ಹೇಳಿದ್ದಾರೆ. ಆದರೆ ಸಮಸ್ಯೆ ಎಂದರೆ ಸಂಚಾರ ಪೊಲೀಸರು ಅಪಾಯಕಾರಿ ಚಾಲಕರನ್ನು ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದರು. ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಇಲ್ಲದ ಕಾರಣ ಸಿಸಿಟಿವಿ ಕ್ಯಾಮೆರಾಗಳಿಂದ ಸೆರೆ ಹಿಡಿಯಲಾದ ಸಂಚಾರ ಉಲ್ಲಂಘನೆಗಳನ್ನು ಹೆಚ್ಚಾಗಿ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದು ಅವರು ಹೇಳಿದರು. ಆದ್ದರಿಂದ ಎಸ್ಒಪಿ ಮತ್ತು ವಿಲೇವಾರಿ ಮಾರ್ಗಸೂಚಿಗಳು ಅಗತ್ಯವಿದೆ. ತೀವ್ರ ಕ್ರಮ. ಪೊಲೀಸ್, ಸಾರಿಗೆ ಮತ್ತು ನ್ಯಾಯಾಂಗ ಅಧಿಕಾರಿಗಳಿಗೆ ಮೋಟಾರ್ ವಾಹನ ಕಾನೂನುಗಳ ಬಗ್ಗೆ ಕಲಿಸುವ ರೋಹಿತ್ ಬಲೂಜಾ ತಿದ್ದುಪಡಿಯನ್ನು ಕಠಿಣ ಮತ್ತು ಪರಿಕಲ್ಪನಾತ್ಮಕವಾಗಿ ದೋಷಪೂರಿತ ಎಂದು ಕರೆದರು. ಅಮಾನತು 2ನೇ ಹಂತದ ಜಾರಿ ಸಾಧನವಾಗಿದ್ದು ನ್ಯಾಯಯುತ, ಸ್ಥಿರ ಮತ್ತು ವಿಶ್ವಾಸಾರ್ಹ ಪ್ರಾಥಮಿಕ ಜಾರಿಯ ನಂತರ ಇದನ್ನು ಬಳಸಲು ಉದ್ದೇಶಿಸಲಾಗಿದೆ. ರಾಜ್ಯಗಳಾದ್ಯಂತ ಜಾರಿ ಅಸಮಾನವಾಗಿ ಉಳಿದಿರುವ ಹೆಚ್ಚಾಗಿ ಆದಾಯ ಚಾಲಿತ ಮತ್ತು ಸರಿಯಾದ ಪ್ರಕ್ರಿಯೆಯಲ್ಲಿ ದುರ್ಬಲವಾಗಿರುವ ವ್ಯವಸ್ಥೆಯಲ್ಲಿ ಅಂತಹ ನಿಬಂಧನೆಯು ಅನಿವಾರ್ಯವಾಗಿ ಜಾರಿ ಸಿಬ್ಬಂದಿಯಿಂದ ವಿವೇಚನೆಯ ದುರುಪಯೋಗವನ್ನು ಆಹ್ವಾನಿಸುತ್ತದೆ ಎಂದು ಅವರು ಹೇಳಿದರು. ರಸ್ತೆ ಸುರಕ್ಷತೆಯನ್ನು ಸುಧಾರಿಸುವ ಬದಲು ಉಲ್ಲಂಘನೆಗಳ ಆಳವಾದ ರಚನಾತ್ಮಕ ಕಾರಣಗಳನ್ನು ನಿರ್ಲಕ್ಷಿಸುವಾಗ ಸಣ್ಣ ಪುನರಾವರ್ತಿತ ಉಲ್ಲಂಘನೆಗಳಿಗೆ ಚಾಲಕರನ್ನು ಶಿಕ್ಷಿಸುವ ಅಪಾಯವಿದೆ. ಕಳಪೆ ಸಂಚಾರ ಇಂಜಿನಿಯರಿಂಗ್, ಸಮರ್ಪಕ ಸಂಕೇತಗಳು, ಗೊಂದಲಮಯ ರಸ್ತೆ ವಿನ್ಯಾಸಗಳು ಮತ್ತು ಗಂಭೀರ ಅಪರಾಧಗಳಿಗೆ ಸಮಾನ ಪರಿಹಾರದ ಅನುಪಸ್ಥಿತಿ ಅವರು ಹೇಳಿದರು. ಇನ್ನು ಕೆಲವು ಸುಧಾರಣೆಗಳು. ಹೆದ್ದಾರಿ ಸಚಿವಾಲಯದ ಅಧಿಸೂಚನೆಯು ಸಂಚಾರ ಚಲನ್ಗಳನ್ನು ನೀಡುವ, ನಿರ್ವಹಿಸುವ ಮತ್ತು ಪಾವತಿಸುವ ಕಾರ್ಯವಿಧಾನಗಳನ್ನು ಸಹ ವಿವರಿಸುತ್ತದೆ. ಯಾವುದೇ ಸಮವಸ್ತ್ರ ಧರಿಸಿದ ಪೊಲೀಸ್ ಅಧಿಕಾರಿ ಅಥವಾ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಇತರ ಅಧಿಕಾರಿ ಭೌತಿಕ ಅಥವಾ ಎಲೆಕ್ಟ್ರಾನಿಕ್ ಆಗಿರಲಿ ಚಲನನ್ನು ನೀಡುತ್ತಾರೆ ಎಂದು ಅದು ಹೇಳುತ್ತದೆ. ಈ ಚಲನ್ಗಳನ್ನು ಸಹ ಸ್ವಯಂಚಾಲಿತವಾಗಿ ರಚಿಸಬಹುದು. ಉಲ್ಲಂಘಿಸುವವರು ಚಲನನ್ನು ಪಾವತಿಸಲು ಅಥವಾ ಸವಾಲು ಮಾಡಲು 45 ದಿನಗಳ ಕಾಲಾವಕಾಶವಿರುತ್ತದೆ. 45 ದಿನಗಳಲ್ಲಿ ಚಲನನ್ನು ಪ್ರಶ್ನಿಸದಿದ್ದರೆ ಅದನ್ನು ಅಪರಾಧಿ ಸ್ವೀಕರಿಸಿದ್ದಾರೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಮುಂದಿನ 30 ದಿನಗಳಲ್ಲಿ ದಂಡವನ್ನು ಪಾವತಿಸಬೇಕಾಗುತ್ತದೆ.
ಚಲನನ್ನ ಪ್ರಶ್ನಿಸಿದರೆ ಸಂಬಂಧಪಟ್ಟ ಪ್ರಾಧಿಕಾರವು 30 ದಿನಗಳಲ್ಲಿ ಅದನ್ನು ಪರಿಹರಿಸಬೇಕು. ಈ ಗಡುವನ್ನು ಪಾಲಿಸದಿದ್ದರೆ ಚಲನ್ ರದ್ದುಗೊಳಿಸಲಾಗುತ್ತದೆ.